ನಮಸ್ತೆ, how are you? How do you do? Oh, you are all fine. ನಮ್ಗೆ ಇಂಗ್ಲಿಷ್ So guys, finally ನಮ್ಮೆಲ್ಲರ ಪ್ರೀತಿಯ ಸೋಲೋ ಲೆವೆಲಿಂಗ್ ಸೀಸನ್ 2 ಎಪಿಸೋಡ್ 10 ನಮ್ ಕಣ್ ಮುಂದೆ ಬಂದಿದೆ. ಇದು ಆಕ್ಚುಲಿ ಚೆನ್ನಾಗಿರೋ ಅಂಡ್ ಈ ಎಪಿಸೋಡ್ ನೋಡಾದ್ಮೇಲೆ ನಂಗಂತೂ ನಿಜವಾಗ್ಲೂ ಬೇಜಾರಾಗೋಯ್ತು. ಯಾಕೆ ಅಂತ ಮುಂದೆ ಹೇಳ್ತೀನಿ. ಸೊ ಈ ವಿಡಿಯೋದಲ್ಲಿ ಎಪಿಸೋಡ್ 10 ಪೂರಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಟೈಮ್ ವೇಸ್ಟ್ ಮಾಡದೆ ನಡೀರಿ ಜೈಜು ಐಲ್ಯಾಂಡ್. ಎಪಿಸೋಡ್ 10 ಸ್ಟಾರ್ಟ್ ಆಗೋದು ಅಲ್ಲಿಂದ ಫ್ರೆಂಡ್ಲಿ ಟೀಮ್ ಬ್ಯಾಟಲ್ ಇಂದ. ಇಲ್ಲಿ ಜಪಾನ್ ನ 4 ಎಸ್ ರ್ಯಾಂಕ್ ಹಂಟರ್ಸ್ ವರ್ಸಸ್ ಇವರು. ಇಲ್ಲಿ ಮ್ಯಾಚ್ ನಡೆಯೋದು ಫ್ರೆಂಡ್ಲಿ ಆಗಿ ಇರುತ್ತೆ. ಎಲ್ಲ ಎಸ್ ರ್ಯಾಂಕ್ ಪವರ್ ಸಹ ನೋಡ್ತೀವಿ. ಜೈನ್ ಪವರ್, ಬೇಕ್ ಪವರ್, ಎಲ್ಲರ ಪವರ್ ಸಹ ನೋಡ್ತೀವಿ. ಇಲ್ಲಿ ಈ ಟ್ರೈನಿಂಗ್ ಹಾಲ್ ಬಗ್ಗೆ ಒಂದು ಡೀಟೇಲ್ ಸಹ ಕೊಡ್ತಾರೆ. ಟಾಪ್ ಟೈರ್ ಮ್ಯಾಜಿಕ್ ಜೆಮ್ಸ್ ಇಂದ ಈ ಟ್ರೈನಿಂಗ್ ಹಾಲ್ ಪೂರಾ ಮಾಡಿರೋದು. ಅಂದ್ರೆ ಗುಹೆಲ್ ಸಿಕ್ತಿದ್ವಲ್ಲ ಕ್ರಿಸ್ಟಲ್ಸ್, ಅವೇ ನೀವು ನೋಡೇ ಇರ್ತೀರಾ. ಇಲ್ಲಿ ಫೈಟ್ ನಡೀತಾ ಇರ್ಬೇಕಾದ್ರೆ ಚಾಯನ್ ಒಬ್ರಿಗೆ ಹೊಡೆದು ಅವನೇನ್ ಇನ್ನೇನ್ ಚಾಯನ್ನ ಸಾಯಿಸಬೇಕು ಅನ್ನೋಷ್ಟರಲ್ಲಿ ಸಂಜಿನು ಬಂದ್ ತಡಿತಾನೆ. ಸೊ ಇಲ್ಲಿ ಸಂಜಿನು ಪವರ್ ನೋಡಿ ಆ ಗ್ರೂಪ್ ಲೀಡರ್ ಗೆತೋ ರ್ಯೂಜಿ ಅವನು ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಅವನಿಗೆ 1 vs 1 ಬ್ಯಾಟಲ್ ಕರೀತಾನೆ. ಸಂಜಿನು ಅವನು ಸಹ ಪವರ್ ಟೆಸ್ಟ್ ಮಾಡ್ಬೇಕು ಅಂತ ಹೇಳಿ ಒಪ್ಕೊಂಡ. ಆದ್ರೆ ಒಂದ್ ಕಂಡೀಷನ್ ಮೇಲೆ, ಗೆತೋ ರ್ಯೂಜಿ ಇಲ್ಲಿ ಫುಲ್ ಪವರ್ ಇಂದ ಫೈಟ್ ಮಾಡಿದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳಿ ಅವ್ನು ಒಪ್ಕೊಂಡ. ಸೊ ಅವನು ಗೆತೋ ರ್ಯೂಜಿನು ಒಪ್ಕೊಂಡ ಇಲ್ಲಿ ಫೈಟ್ ಮಾಡ್ತೀನಿ ಅಂತ ಹೇಳಿ. ಹಾಗೆ ನಾವು ಜೂಯಿನು ಸಹ ನೋಡ್ತೀವಿ. ಇವಳು ನೀವು ಸೀಸನ್ 1 ಅಲ್ಲಿ ನೋಡೇ ಇರ್ತೀರಾ. ಅವಳು ಇಲ್ಲಿ ಸೆಂಟ್ರಿ ಟೀಮಿಗೆ ಬರಕ್ ಒಪ್ಕೊಂತಾಳೆ. ಅಂದ್ರೆ ಬೇಸಿಕಲಿ ನೀವು ಸಿಟಿ ಪ್ರೊಟೆಕ್ಟ್ ಮಾಡೋ ಟೀಮಿಗೆ ಅಂತ ಹೇಳಿ ತಿಳ್ಕೊಳ್ರಿ. ನೆಕ್ಸ್ಟ್ ಇಲ್ಲಿ ಸಂಗ್ ಇಂಟ್ರೊಡ್ಯೂಸ್ ಮಾಡೋ ಟೈಮ್ ನಲ್ಲಿ ರ್ಯೂಜಿ ಬಂದ್ ಅವನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಆದ್ರೆ ಜಿನು ಇಲ್ಲಿ ಡಾಡ್ಜ್ ಮಾಡ್ದ. ಆದ್ರೆ ಇವನಿಗಂತೂ ನಿಜವಾಗ್ಲೂ ಉರಿದೋಯ್ತು. ನನ್ ಫುಲ್ ಪವರ್ ಹೊಡೆದ್ರು ಇವನು ಡಾಡ್ಜ್ ಮಾಡ್ತಾನಲ್ಲ ಅಂತ. ಹಾಗೆ ಅವನು ಫುಲ್ ಪವರ್ ಅಲ್ಲಿ ಒಂದ್ ಸ್ಕ್ರಾಚ್ ಸಹ ಹೊಡಿತಾನೆ ಜಿನು ಕೆನ್ನೆಗೆ. ಆಗ್ಲೇ ಜಿನ್ವು ರ್ಯೂಜಿ ಕೈ ಹಿಡ್ಕೊಂಡು ಅವನು ಡೈಲಾಗ್ ಹೇಳ್ತಾನೆ. ಆದ್ರೆ ಇವನ್ ಕೈ ಹಿಡ್ಕೊಂಡಿದ್ ನೋಡಿ ರ್ಯೂಜಿನು ಸಹ ಶಾಕ್ ಅದ. ಯಾಕಂದ್ರೆ ಆನ್ ರೆಸ್ಟ್ ಇಟ್ಕೊಂಡಿದ್ರೆ ಅವನ ಅಲ್ಲಿ ಸೋದೋಗ್ತಿದ್ದ. ಆದ್ರೆ ಇವನು ಕೈ ಹಿಡ್ಕೊಂಡಿದ್ದಾನೆ. ಅವನು ಅನ್ಕಂತಾನೆ ಈ ಫೈಟ್ ಇಲ್ಲಿಗೆ ಎಂಡ್ ಆಗ್ಬಾರ್ದು ಅಂತ ಹೇಳಿ. ಇವ್ರಿಬ್ರು ಹಿಂದೆ ಹೋಗಿ ಇನ್ನೇನ್ ಫುಲ್ ಪವರ್ ಆಗಿ ಚಾರ್ಜ್ ಅಪ್ ಆಗಿ ಇನ್ನೇನ್ ಕ್ಲಾಶ್ ಆಗ್ಬೇಕು ಅನ್ನೋಷ್ಟರಲ್ಲಿ ಇಲ್ಲಿ ಇರೋ ಬರೋರೆಲ್ಲ ಅವ್ರನ್ನ ತಡಿತಾರೆ. ಆಗ್ಲೇ ಜಿನ್ವು ಅವ್ನ ಮನ್ಸೊಳಗೆ ಮಾತಾಡ್ತಿದ್ದ. ಈಗ ನನಗೆ ಎಲ್ಲಾ ಸ್ಟ್ರೆಂತ್ ಗೊತ್ತಾಗಿದೆ. ಹಾಗೆ ನಾನು ಶಾಡೋ ಸೋಲ್ಜರ್ಸ್ ನ ಅವ್ರ ಶಾಡೋ ನಲ್ಲಿ ಬಿಟ್ಟಿದ್ದೀನಿ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ನೆಕ್ಸ್ಟ್ ಸಂಗ್ ಬಂದು ಇಲ್ಲಿ ಗೋಗುನಿಗೆ ಹೇಳ್ತಾನೆ ನಾನು ಈ ರೇಡಿಗ್ ಬರಲ್ಲ ಅಂತೇಳಿ. ಆಗ್ಲೇ ಎಲ್ಲರೂ ಈ ನ್ಯೂಸ್ ಕೇಳಿ ನಿಜವಾಗ್ಲೂ ಶಾಕ್ ಆಗೋದ್ರು. ಯಾಕೆ ಅಂತ ಹೇಳಿ ರೀಸನ್ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿರುತ್ತೆ. 4 ವರ್ಷ ಆದ್ಮೇಲೆ ಅವ್ರ ಅಮ್ಮ ಈ ಕೋಮಾದಿಂದ ಎದ್ದಿದ್ದಾರೆ. ಸೊ ಅವನು ಇಲ್ಲಿ ಫ್ಯಾಮಿಲಿ ಅವ್ರ ಅಮ್ಮನ ಜೊತೆ ಕಾಲ ಕಳಿಯಕ್ಕೆ ಇಷ್ಟಪಡ್ತಾನೆ. ಅದಕ್ಕೋಸ್ಕರನೇ ಅವನು ಹೋಗ್ಲಿ. ನೆಕ್ಸ್ಟ್ ನಾವಿಲ್ಲಿ ಆಂಟ್ ಕ್ವೀನ್ ಸಹ ನೋಡ್ತೀವಿ. ಅವಳಿಲ್ಲಿ ಹೇಳ್ತಿದ್ಲು ನನ್ ಮೋಸ್ಟ್ ಪವರ್ಫುಲ್ ಮಗ ಈಗ ಜನ್ಮ ತಗೋತಿದ್ದಾನೆ, ಅವನೀಗ ಆಚೆಗೆ ಬರ್ತಾನೆ ಅಂತೇಳಿ. ಆಗ್ಲೇ ನಾವು ನೋಡ್ತೀವಿ ಒಂದ್ ಆಂಟ್ ಆ ದೊಡ್ಡ ಮೊಟ್ಟೆಯಿಂದ ಹೊಡ್ಕೊಂಡು ಆಚೆಗೆ ಬರುತ್ತೆ. ಆಗ್ಲೇ ಅದು ಟ್ರಾನ್ಸ್ಫಾರ್ಮ್ ಆಗಿ ಕಿರ್ಚುತ್ತೆ ಸಹ. ಅದ್ ಸೀಡ್ ಮಾತ್ರ ನಾನು ನಿಜವಾಗ್ಲೂ ಮಾನವ ಓದಿದ್ದೆ. ಅಟ್ಮಾಸ್ಫಿಯರ್ ಬೆಂಕಿ ಇತ್ತು ಗುರು. ಅಲ್ಲೇ ನಾನು ನಿಜವಾಗ್ಲೂ ಬೇರು ನೋಡಿ ಡಿಸಪಾಯಿಂಟ್ ಆಗಿದ್ದು. ಯಾಕಂದ್ರೆ ಈ ಆಂಟ್ ಮಾನವದಲ್ಲಿ ಈ ತರ ಇದೆ. ಆದ್ರೆ ಈ ಅನಿಮೇಷನ್ ಇನ್ನ ಇಂಪ್ರೂವ್ ಆಗ್ಬೇಕಾಗಿತ್ತು. ಇಲ್ಲಿ ಏನ್ ಬ್ರೋ ಇದು ತೋರಿಸಿರೋದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ಈ ಡಿಸೈನ್ ನಾರ್ಮಲ್ ಅನ್ಸಿರ್ಬೋದು ನಿಮಗೆ. ನನಗಂತೂ ನಿಜವಾಗ್ಲೂ ಬೇರೆ ಡಿಸೈನ್ ನಿಜವಾಗ್ಲೂ ಇಷ್ಟ ಆಗ್ಲಿಲ್ಲ. ಡಿಸಪಾಯಿಂಟ್ ಆಗೋದೆ ನಾನು. ಆ ಮುಂದಿನ ಎಪಿಸೋಡ್ ಅಲ್ಲಿ ಇನ್ನ ಇಂಪ್ರೂವ್ ಆಗ್ಲಿ ಅಂತ ಹೇಳಿ ಅದ್ಕೊಳ್ಳೋಣ. ನೆಕ್ಸ್ಟ್ ನಾವಿಲ್ಲಿ ನಾವು ನೋಡ್ತೀವಿ ಎಲ್ಲ ಎಸ್ ರ್ಯಾಂಕ್ ಹಂಟರ್ಸ್ ರೆಡಿ ಆಗಿದ್ದಾರೆ ಜೈಜು ಐಲ್ಯಾಂಡ್ ರೈಡ್ ಹೋಗಕ್ಕೆ. ಇಲ್ಲಿ ಅವರೆಲ್ಲ ಪ್ಲಾನಿಂಗ್ ನೋಡ್ತಿದ್ವಿ ನಾವೆಲ್ಲ. ಹೇಗೆ ಇಲ್ಲಿ ಎಸ್ ರ್ಯಾಂಕ್ ಹಂಟರ್ಸ್ ಎಲ್ಲ ಆಂಟ್ಸ್ ಜೊತೆ ಯುದ್ಧ ಮಾಡ್ತಿರ್ತಾರೆ. ಅದೇ ಟೈಮಿಗೆ ಒಂದು ಟೀಮ್ ಹೋಗಿ ಕ್ವೀನ್ ಆಂಟ್ ನ ಸಾಯಿಸುತ್ತೆ ಅಂತವ. ಬಾಕಿ ಮಿಕ್ಕಿದ ಎ ರ್ಯಾಂಕ್ ಹಂಟರ್ಸ್ ಎಲ್ಲ ಐಲ್ಯಾಂಡ್ ಆಚೆಗೆ ಕಾಯ್ತಿರ್ತಾರೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಹಾಗೆ BCDE ಎಲ್ಲ ರ್ಯಾಂಕ್ ಹಂಟರ್ಸ್ ಸಿಟಿ ಪ್ರೊಟೆಕ್ಟ್ ಮಾಡಕ್ಕೆ ಇದಾರೆ. ಇಲ್ಲಿ ನಾವು ಯಾರ್ಯಾರು ಸೀಸನ್ 1 to ಸೀಸನ್ 2 ಹಂಟರ್ಸ್ ನೋಡಿದ್ವು ಅವರೆಲ್ಲ ಇಲ್ಲಿ ಕಾಣಿಸ್ತಾರೆ. ಒಳ್ಳೆ ಶಂಡ ಇದ್ದ. ಇಲ್ಲಿ ಬ್ಯಾಂಗ್ಯೂ ಅನ್ನೋ ಒಂದು ಎಂಟರ್ ನೋಡ್ತೀವಿ. ಅವ್ನ ಬೇಕ್ ಫ್ರೆಂಡ್, ಅವನೊಬ್ಬ ಹೀಲರ್, ಎಸ್ ರ್ಯಾಂಕ್ ಹೀಲರ್. ಅವನು ಸಹ ಈ ಟೀಮಿಗೆ ಜಾಯ್ನ್ ಆಗ್ತಾನೆ. ನೆಕ್ಸ್ಟ್ ಅವರೆಲ್ಲ ಇಲ್ಲಿ ರೈಡ್ ಹೋಗ್ತಾ ಇರ್ಬೇಕಾದ್ರೆ ನರ್ವಸ್ ಆಗ್ತಿದ್ರು. ಇಲ್ಲಿ ನಾವು ಜೀವಂತವಾಗಿ ವಾಪಸ್ ಬರ್ತೀವೋ ಇಲ್ವೋ ಅಂತ ಹೇಳಿ. ಆಗ್ಲೇ ನಾವು ನೋಡ್ತೀವಿ 10 ಎಸ್ ರ್ಯಾಂಕ್ ಹಂಟರ್ಸ್ ಐಲ್ಯಾಂಡ್ ಸುತ್ತ ಅವಾಗ್ಲೇ ಆಂಟ್ಸ್ ಜೊತೆ ಯುದ್ಧ ಮಾಡ್ತಿದ್ದಾರೆ. ಈ ಆಂಟ್ಸ್ ನೆಲ್ಲ ಡೈವರ್ಟ್ ಮಾಡ್ತಿದ್ದಾರೆ. ಆಗ್ಲೇ ಈ ಟೀಮ್ ಹೋಗಿ ಕ್ವೀನ್ ಆಂಟ್ ನ ಹೊಡಿಯಕ್ಕೆ ಇಲ್ಲಿ ಪ್ರಿಪೇರ್ ಆಗ್ತಿದ್ದಾರೆ. ಆಗ್ಲೇ ನಾವು ಚಾಂಗ್ ಜೋಯಿನ್ ಪವರ್ ಸಹ ನೋಡ್ತೀವಿ. ಇವ್ರು ಮಾತ್ರ ಇಲ್ಲಿ ಫುಲ್ ಪವರ್ ತೋರಿಸ್ದ ಒಂದು. ಹಾಗೆ ನಾವು ನೋಡ್ತೀವಿ ಇಲ್ಲಿ ಎಸ್ ರ್ಯಾಂಕ್ ಹಂಟರ್ಸ್ ಇರೋವರೆಲ್ಲ ಆಂಟ್ಸ್ ನ ಆರಾಮಾಗಿ ಹೊಡೆದಾಕ್ತಿದ್ದಾರೆ. ಈ ಬಾಕಿ ಮಿಕ್ಕಿ ಟೀಮ್ ಕ್ವೀನ್ ಆಂಟ್ ಇರೋ ಚೇಂಬರ್ ಗೆ ಹೋಗುತ್ತೆ. ಆ ಕ್ವೀನ್ ಆಂಟ್ ಚೇಂಬರ್ ಗೆ ಹೋದಾಗ ಅವ್ರಿಗೆ ಇಲ್ಲಿ ನಿಜವಾಗ್ಲೂ ಆ ಮೊಟ್ಟೆ ನೋಡಿ ಎದ್ರು ಹೋಗ್ತಾರ ಅವರು. ಇಷ್ಟು ದೊಡ್ಡ ಮೊಟ್ಟೆನ ಯಾವ್ದು ಡೈನೋಸಾರ್ ಇದ್ದಂಗೆ ಅಷ್ಟೇ ಇದೆ. ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ಅದೇ ಹುಡುಗಿ ಒಬ್ಳು ಎಸ್ ರ್ಯಾಂಕ್ ಹಂಟರ್ ಇಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಅವಳ ಕತ್ ಎಗರೋಗಿರುತ್ತೆ. ಯಾರಿದ್ದು ಎಗರಿಸಿದ್ದು ಅಂತ ಹೇಳಿ ನಾವು ನೋಡಿದ್ರೆ ಅದೇ ಆಂಟ್ ಬೇರು. ಅದು ದೊಡ್ಡ ಮೊಟ್ಟೆಯಿಂದ ಬಂತಲ್ಲ ಅದು. ಈ ಪವರ್ ಬರೀ
ಸ್ಯಾಂಪಲ್ ಅಷ್ಟೇ. ಅದು ಯಾರ ತಲೆ ಎಗರಿಸಿರೋದು? ಒಬ್ಬ ಎಸ್ ರ್ಯಾಂಕ್ ಹಂಟರ್ಸ್ ತಲೆನ. ನೀವು ಮುಂದಿನ ಎಪಿಸೋಡ್ ನಲ್ಲಿ ನೋಡಿ ಹೇಗ ಅವನು ಒಬ್ಬೊಬ್ರನ್ನ ಸಾಯಿಸಿ ರಕ್ತ ಕುಡಿತಾನೆ ಅಂತ ಹೇಳಿ. ಮುಂದಿನ ಪರಿಸ್ಥಿತಿ ನಿಜವಾಗ್ಲೂ ಏನಾಗುತ್ತೆ ಅಂತ ಹೇಳಿ ನೀವು ನೋಡ್ಬೇಕಷ್ಟೇ. ಆದ್ರೂ ಇದು ಎಂಡಿಂಗ್ ನಿಜವಾಗ್ಲೂ ನನಗೆ ಇಷ್ಟ ಆಗ್ಲಿಲ್ಲ ಬ್ರೋ. ನೀವು ಜಸ್ಟ್ ಮುಂದಿನ ಎಪಿಸೋಡ್ ವೇಟ್ ಮಾಡಿ, ಮುಂದಿನ ಎಪಿಸೋಡ್ ಮುಂದಿನ ವಾರ ಬರುತ್ತೆ. ನೀವು ಹೇಳಿ ನಿಜವಾಗ್ಲೂ ಇದು ಎಂಡಿಂಗ್ ನಿಜವಾಗ್ಲೂ ಸಾಕತ್ ಬೇಜಾರಾಗೋಯ್ತು. ಮುಂದಿನ ಅಲ್ಲೇ ಪಂಪ್ ಅಪ್ ಮಾಡಿ ಗೂಸ್ ಬಂಪ್ಸ್ ಬಂತು, ಅಲ್ಲೇ ಖತಮ್ ಮಾಡಾಕ್ಬಿಟ್ರಿ ಎಪಿಸೋಡ್. ಈಗ ಮುಂದಿನ ಭಾನುವಾರದ ತನಕ ವೇಟ್ ಮಾಡ್ಬೇಕು ಈ ಎಪಿಸೋಡ್ ನೋಡಕ್ಕೆ. ಅಂಡ್ ಈ ಎಪಿಸೋಡ್, ಈ ವಿಡಿಯೋ ಹೇಗ ಅನಿಸ್ತು ಹೇಳಿ ಕಮೆಂಟ್ ಸೆಕ್ಷನ್ ಗೆ. ಸೊ ಈ ವಿಡಿಯೋಗೆ ಇಷ್ಟೇನೆ. ವಿಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ ಬ್ರೋ. ನಿಜವಾಗ್ಲೂ ನಿಮ್ಗೋಸ್ಕರನೇ ವಿಡಿಯೋ ಮಾಡ್ತಿರೋ. ಸೊ ಸಬ್ಸ್ಕ್ರೈಬ್ ಮಾಡಿ. ಹಿಂಗೆ ವಿಡಿಯೋ ನೋಡ್ಬೇಕು ಅಂದ್ರೆ ಹಿಂಗೆ ಎಕ್ಸ್ಪ್ಲನೇಷನ್ ತರ್ತಾನೆ ಇರ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗೆ. ಬೈ ಬೈ.